ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಮಾರ್ನಿಂಗ್ 7 ಗಂಟೆ ಆಗಿದೆ. ಇವಾಗ ಬೇಗನೆ ಎದ್ದಿದೆ, ಬಟ್ ಬ್ಲಾಗ್ ಶೂಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಸ್ವಲ್ಪ ಕೆಲಸ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ 7 ಗಂಟೆ ಆಗಿದೆ. ಆರು ಕೂಡ ಎದ್ದಿದ್ದಾಳೆ. ಸ್ವಲ್ಪ ಬ್ರೇಕ್ಫಾಸ್ಟ್ಗಂತ ಅವಲಕ್ಕಿ ಮತ್ತಂದರೆ ಇವತ್ತು ಭೂಮಿಗೆ ಪೂರಿ ಪ್ಲಸ್ ಬಾಜಿ ಮಾಡ್ತಾಯಿದ್ದೀನಿ ನಾಷ್ಟಾಗೆ. ಸೊ ನೋಡ್ಕೊಂಡು ಬರೋಣ. ಇವತ್ತಿನ ಲಾಗಲ್ಲಿ ನಾನು ಏನು ಹೇಳಬೇಕಂದ್ರೆ ನನ್ನ ಹೇರ್ಸ್ ಬಗ್ಗೆ ಒಂದು ಮ್ಯಾಜಿಕಲ್ ಟ್ರಿಪ್. ಅಂದರೆ ನಾವು ಹೇರ್ಸ್ಗೆ ಎಣ್ಣೆ ಹಚ್ಕೋತೀವಿ, ಇಲ್ಲಾಂದರೆ ನಾವು ಒಂದು ಸ್ವಲ್ಪ ಮಸಾಜ್ ಮಾಡ್ಕೋತೀವಿ ಸ್ವಲ್ಪ. ಸೊ ಯಾರು ಎದ್ದಿದ್ದಾಳೆ? ಯಾರು ಗುಡ್ ಮಾರ್ನಿಂಗ್ ಅನ್ನಮ್ಮ, ಹಾಯ್ ಮಾಡು. ಈಗ ಎದ್ದಿದ್ದಾಳೆ ನಿದ್ದುಗಣ್ಣಗಳ. ಸೊ ಅವಳು 3 ಗಂಟೆಗೆ ಎದ್ದಿದ್ದಳು. 3 ಗಂಟೆದಿಂದ 4 ಗಂಟೆ ತನಕ ಮಲ್ಕೊಂಡು ಮತ್ತೆ ಈಗ ಎದ್ದಿದ್ದಾಳೆ. ಅಲ್ಲಗೊಂಡು ಯಾಕಮ್ಮ ರಾತ್ರಿ ಯಾಕೆ ಎದ್ದಿದ್ದೀನಿ ನೀನು? ಎಚ್ಚರಾಗಿತ್ತೇನು? ಆಟ ಆಡ್ಬೇಕನ್ನಿಸ್ತೇನೆ ಅವಾಗ. ಇಲ್ಲಿ ಹಾಯ್ ಮಾಡು. ಯಾರು ಇಲ್ಲಿ ಹಾಯ್ ಮಾಡ್ಕಿಲ್ಲಿ? ಹಾಯ್ ಅನ್ನು ಹಾಯ್ ಮಾಡಿ ಪ್ಲ್ಯಾಂಕಿಸ್ ಕೊಡಮ್ಮ. ಇವಾರು ಗುಡ್ಗಲ್ಲಲ್ಲ. ಇಲ್ಲ ಆಕಿ ಕಾಣುತ್ತೆ, ಅದಕ್ಕೆ ಆಕಿ ಹಾಯ್ ಮಾಡ್ತಾ ಇಲ್ಲ. ಮುಡಿಲ್ಲ ಕಪ್ಪು ಕೊಡು ಅಮ್ಮಾಗ. ಥ್ಯಾಂಕ್ ಯು. ಇವತ್ತು ಬ್ರೇಕ್ಫಾಸ್ಟಿಗೆ ಇಲ್ಲಿ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಈ ಸೈಡ್ ಬಿಟ್ಟು ಇಲ್ಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತಂದರೆ ಆಲೂಗಡ್ಡೆ ಕುದಿಸ್ಕೊಂಡು ಬಿಟ್ಟಿದ್ದೀನಿ. ಇದು ಕೂಡ ಪಲ್ಯ ಮಾಡಿ ಸ್ವಲ್ಪ ಇಲ್ಲಿ ನೋಡಿ ಹಿಟ್ಟು ನಾದ್ಕೊಂಡಿದ್ದೀನಿ ಪೂರಿ ಮಾಡೋಕ್ಕೆ. ನಾನು ಇಲ್ಲಿ ಮೈದಾ ಹಿಟ್ಟಿನ ಪೂರಿ ಮಾಡೋದಿಲ್ಲ, ಸೊ ಅಷ್ಟೊಂದು ಸೇಫ್ ಇರಲ್ಲ. ನಾನು ಗೋಧಿ ಹಿಟ್ಟಿನ ಪೂರಿನೇ ಮಾಡೋದು. ಇಲ್ಲಿ ನೋಡಿ ಇದನ್ನು ಬಗರ್ ಕೊಟ್ಟು ಬಿಡಬೇಕಂದ್ರೆ ಇದು ಅವಲಕ್ಕಿ ಕೂಡ ಬಗರ್ ಕೊಟ್ಟು ಬಿಡ್ತೀನಿ. ಸೊ ನೋಡೋಣ. ಸೊ ನಾನು ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ನೀವು ಅನ್ಬೋದು ಈ ಥರ ಮಾಡಿದ್ರೆ ಅಷ್ಟೊಂದು ರೆಸ್ಟೋರೆಂಟ್ ಸ್ಟೈಲ್ ಹಂಗೆ ಟೇಸ್ಟಿ ಆಗುತ್ತೆ ಅಂತ. ಬಟ್ ನಾವೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ನಮ್ಮಮ್ಮ ಯಾವಾಗಲೂ ಅಂತೇಳು, ಯಾರ ಕೈಯಲ್ಲಿ ಕೈ ರುಚಿ ಇರುತ್ತೆ ಅಂದರೆ ಅಡುಗೆ ಮಾಡೋ ರುಚಿ ಇರುತ್ತೆ, ಅವ್ರು ಏನು ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ನಾನು ಮೊದಲೆಲ್ಲ ಸ್ವಲ್ಪ ನಾನು ಅಲ್ಲಿ ತುಂಬ ಅಂದರೆ ತುಂಬ ಸಿಂಪಲ್ ಮೆಥಡಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಪ್ಲಸ್ ಸ್ವಲ್ಪ ಅಂದರೆ ಖಾರ ಕಮ್ಮಿ ಹಾಕ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಭೂಮಿಕಾ ಜಾಸ್ತಿ ಖಾರ ಹಾಕಿದರೆ ಆಲೂಗಡ್ಡೆ ಸ್ಪೆಷಲಿ ಖಂಡಿತವಾಗಿ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ತುಂಬ ಕಡಿಮೆ ಹಾಕ್ತಾಯಿದ್ದೀನಿ. ಇವಾಗ ಏನಿದೆ ಅಂದರೆ ತುಂಬ ಸಿಂಪಲ್ ಮೆಥಡಲ್ಲಿ ನಾನು ಈ ಆಲೂಗಡ್ಡೆ ಚಟ್ನಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಅಂದರೆ ಇಲ್ಲಿ ನಾನು ಟೊಮೆಟೊ ಜಾಸ್ತಿ ಯೂಸ್ ಮಾಡೋದಿಲ್ಲ, ಆಲ್ಮೋಸ್ಟ್ ಯೂಸೇ ಮಾಡೋದಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಮಧ್ಯಾಹ್ನ ಊಟ ಮಾಡ್ತಾಳೆ ನಮ್ಮ ಭೂಮಿಕಾ. ಸೊ ಸ್ವಲ್ಪ ಆಲೂಗಡ್ಡೆ ಟೊಮೆಟೊ ಹಾಕಿದ್ರೆ ಅಷ್ಟೊಂದು ಸರಿ ಹೋಗೋದಿಲ್ಲ. ಸೊ ಆ ಕಾರಣದಿಂದ ನಾನು ಟೊಮೆಟೊ ಹಾಕೋದೇ ಇಲ್ಲ. ನೀವು ಕೂಡ ಈ ಥರ ಸಿಂಪಲ್ ರೆಸಿಪಿ ಟ್ರೈ ಮಾಡಿ ನೋಡಿ. ಯಾಕಂದರೆ ತುಂಬ ಮಸಾಲೆ ಹಾಕಿ ಮಾಡಿದಂಥ ರೆಸಿಪಿ ಒಂದೊಂದು ಸಲ ಸಿಂಪಲ್ ಮೆಥಡಲ್ಲಿ ಮಾಡೋಂಥ ರೆಸಿಪಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ನೀವು ಕೂಡ ಮಾಡಿ ನೋಡಿದ್ರೆ ಖಂಡಿತ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿದ್ದೀರಾ ಅಂದರೆ ಖಂಡಿತ ನನಗೆ ಕೂಡ ತಿಳಿಸಿ ಹೇಗಾಗಿತ್ತು ಅಂತ. ನೀವು ಈ ಥರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಇವಾಗ ನಾನು ನಾರ್ಮಲ್ ಪಾಣಿ ಕೊಟ್ಟಿದ್ದೀನಿ. ಸ್ವಲ್ಪ ಕೊಬ್ಬರಿ ಪುಡಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಪೀನಟ್ ಪುಡಿ ಹಾಕೋತಾ ಇದ್ದೀನಿ, ಅಂದರೆ ಶೇಂಗಾದ ಪುಡಿ ಹಾಕೋತೀನಿ. ಯಾಕಂದರೆ ಗ್ರೇವಿ ಸ್ವಲ್ಪ ಚೆನ್ನಾಗಿ ಆಗುತ್ತೆ, ಅಂದರೆ ರಸ ಇರುತ್ತೆ. ಸೊ ಆ ಕಾರಣದಿಂದ ಗಟ್ಟಿ ಆಗಬೇಕಂತ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನಾನು ಆಲೂಗಡ್ಡೆ ಪಲ್ಯ ಸಿಂಪಲ್ ಮೆಥಡಲ್ಲಿ ಸೊ ಬೇಗ ಕ್ವಿಕ್ಕನ್ನೇ ರೆಡಿಯಾಗಿದೆ. ಸ್ವಲ್ಪ ನೀರು ಸೇರಿಸಿದ್ದೀನಿ. ಇಲ್ಲಿ 1-2 ಉಕ್ಕು ಬರೋ ತನಕ ಅದಕ್ಕೆ ಚೆನ್ನಾಗಿ ಕುದಿಸೋಣ. ಇಲ್ಲಿ ಮ್ಯಾಗ ಸ್ವಲ್ಪನ ಹೇಳಿದಿಲ್ಲ, ಸ್ವಲ್ಪ ಶೇಂಗಾದ ಪುಡಿ ಕೂಡ ಹಾಕಿದ್ದೀನಿ. ಯಾಕಂದರೆ ಗ್ರೇವಿ ತುಂಬ ತಿಳಿ ಇರೋದಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಆ ಕಾರಣದಿಂದ ನಾನು ಸ್ವಲ್ಪ ಶೇಂಗಾದ ಪುಡಿ ಕೂಡ ಕಲಿಸಿದ್ದೀನಿ. ನೋಡಿ ಇವಾಗ 1-2 ಉಕ್ಕು ಬಂದಿದೆ, ತುಂಬ ಚೆನ್ನಾಗಿ ಟೇಸ್ಟಿ ಆಗಿದೆ. ಇವಾಗ ಆಗಿದೆ 8 ಗಂಟೆ.
ಸೊ ಭೂಮಿಕಾ ಕೂಡ ಎದ್ದಿದ್ದಾಳೆ, ಸ್ವಲ್ಪ ಬ್ರಷ್ ಮಾಡಿಕೊಂಡು ಫ್ರೆಶ್ ಆಗಿದ್ದಾಳೆ. ಹಾಲು ಮಿಲ್ಕ್ ಕೊಡ್ತಿದ್ದಾಳೆ, ಟೀ ಇಲ್ಲ ಮಿಲ್ಕ್ ಅನ್ಬೋದು. ಸೊ ಇವಾಗ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ. ಅಂದರೆ ಶಾಲೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ, ಯಾಕಂದರೆ ಎಳೆನ ರೆಡಿ ಮಾಡಿದ್ರೆ ಅವಳಿಗೂ ಕೂಡ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸ್ವಲ್ಪ ಆಕೆಗೂ ಪ್ರಯಾರಿಟಿ ಕೊಡಬೇಕು ಅಂತ 1 ಅವರ್ ತನಕ ಅವಳಿಗೆ ಆಡೋಕ್ಕೆ ಬಿಟ್ಟುಬಿಡ್ತೀನಿ. ಆಮೇಲೆ ಸ್ಕೂಲ್ಗೆ ಆಕೆಗೆ ರೆಡಿ ಮಾಡ್ತೀನಿ. ಸೊ ಇಬ್ಬರು ಕೂಡ ಆಡ್ತಾ ಇದ್ದಾರೆ. ನಿಮಗೆ ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ನೀವು ಈ ಥರ ಬಾಚುಂಗೆ ಮಾಡಿ ಇಕ್ಕೋಬೋದು. ಸೊ ಇದರಲ್ಲಿ ಒಂದು ಟ್ರಿಕ್ ಇರುತ್ತೆ, ಯಾಕಂದರೆ ನೀವು ಜಡಿ ಕಟ್ಕೋತಾ ಇದ್ದೀರಾ ಅಂದರೆ ನಿಮ್ಮ ಕೂದಲು ಅಂದರೆ ಜಾಸ್ತಿ ಉದುರ್ತಾ ಇದೆ ಅಂದರೆ ಚೆನ್ನಾಗಿ ನೀವು ಜಡಿ ಕಟ್ಕೋಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಸ್ವಲ್ಪ ಜಾಸ್ತಿ ಉದುರೋ ಚಾನ್ಸಸ್ ಇರುತ್ತೆ. ಸೊ ಗಾಳಿ ಮತ್ತಂದರೆ ಡಸ್ಟ್ ಬಡಿದು ಕೂಡ ಜಾಸ್ತಿ ಡ್ಯಾಂಡ್ರಫ್ ಆಗಿ ನಿಮ್ಮ ಕೂದಲು ಅಂದರೆ ಹೇರ್ ಫಾಲ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಈ ಥರ ಚೆನ್ನಾಗಿ ನೀವು ಹೇರ್ ಚೆನ್ನಾಗಿ ಬಾಚಿಕೊಂಡು ಲಾಸ್ಟ್ ಒಂದು ಟ್ರಿಕ್ ಹೇಳ್ತಾ ಇದ್ದೀನಿ. ಆ ಟ್ರಿಕ್ ನೀವು ಖಂಡಿತ ಫಾಲೋ ಮಾಡಬೇಕು. ಈ ಟ್ರಿಕ್ ಫಾಲೋ ಮಾಡಿದರೆ ಸ್ವಲ್ಪ ಅಂದರೆ ನಿಮ್ಮದು 90 ತನಕ ಅಲ್ಬೋದು, ಇಲ್ಲಾಂದರೆ 80% ಹೇರ್ ಫಾಲ್ ಕಡಿಮೆ ಆಗೋದು ಚಾನ್ಸಸ್ ಆಗುತ್ತೆ. ಅದರಲ್ಲಿ ಏನೂ ಅಂತ ದೊಡ್ಡ ಮೆಥಡ್ ಅಲ್ಲ, ಚೆನ್ನಾಗಿ ನೀವು ಜಡಿ ಕಟ್ಕೋಬೇಕು ಫ್ರೆಂಡ್ಸ್. ಬಾಯವ್ವ ಚಿನ್ನಿ ಪ್ಲೀಸ್ ಅಮ್ಮ. ಏನು ಬೇಡ, ಅದ್ರ ಮ್ಯಾಗ ಹಾಕೋಕತ್ತೀನಿ, ನಾ ಕಳೆಯಲ್ಲದು. ಹೋಗು ಯಾಕುನ ನಾನೇ ತಳ ಬರ್ತೀನಿ ದಮ್, ನೀನು ಮಾಡ್ತೀನಿ ದಮ್. ಬರಂಗಿದೆ ಪ್ಲೀಸ್ ಅಮ್ಮ. ಮತ್ತೆ ನೀನು ಕುರ್ಕುರೆ ಕೊಟ್ಟಿನಿ, ಇವತ್ತು ಕುರ್ಕುರೆ ತಂದಿಟ್ಟಿನಿ, ಇಲ್ಲಿ ಬರಟ್ಗೆ ದಮ್ ನಡಿ. ಅಲ್ಲಿ ಇದು ಅದು ನೋಡ್ತೀನಿ ಈಗ ಸರಿ. ಆ ಕುರ್ಚಿ ತಗೋ, ಕುರ್ಚಿ ಮ್ಯಾಗ ನಿಂತು ಒಂದು ಟೀ ಶರ್ಟ್ ತಗೋ, ಇಲ್ಲಿ ಹೊರಕ್ಕೆ ಕುರ್ಚಿ ಅದ್ ನೋಡು. ಯಾವ್ದು ಬೇಕಾದ್ರೂ ತಗೋ ಕುರ್ಚಿ. ಕಿಲಿಕ್ಕಿದು ಸಣ್ಣದು. ದಮ್ ಒಂದೇ ನಿಮಿಷ ನಿಂಡು. ಸರಿ ಸರಿ ಭೂಮಿ. ಜಡಿ ಕಟ್ಟುವಾಗ ಸ್ವಲ್ಪ ಹೇರ್ ಕೂಡ ಬಿಡ್ತಾ ಇಲ್ಲ ನಾನು. ಚೆನ್ನಾಗಿ ಕೆಳಗಡೆ ರಬ್ಬರ್ ಹಾಕೋತಾ ಇದ್ದೀನಿ. ಈ ಥರ ಕ್ಲಿಪ್ ಹಾಕ್ಕೊಂಡ್ರೆ ಸರಿಯಾಗಿರೋದಿಲ್ಲ ಅಂತ ಮತ್ತೆ ಒಂದು ರಬ್ಬರ್ ತೊಗೊಂಡು ಬಂದೆ. ಈ ಥರ ರಬ್ಬರ್ ಹಾಕೋಬೇಕು. ಇನ್ನು ಸ್ಕೂಲ್ ಹೋಗುವಾಗ ರಿಬ್ಬನ್ ಹಾಕ್ಕೊಂಡು ಇದೇ ಥರ ನಾವು ಕಟ್ಕೋತಾ ಇದ್ದೀವಿ. ಸೊ ಆ ಕಾರಣದಿಂದ ನಮಗೆ ಸ್ಕೂಲ್ ಹೋಗುವಾಗ ಸ್ವಲ್ಪನೂ ಹೇರ್ ಫಾಲ್ ಆಗ್ತಾ ಇರಲಿಲ್ಲ. ಯಾಕಂದರೆ ಈ ಥರ ಜಡಿ ಕಟ್ಕೊಂಡ್ರೆ ಹೇರ್ ಫಾಲ್ ಆಗೋದು ತುಂಬ ಕಡಿಮೆ ಚಾನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಸಿಗೋಣ ವಿಡಿಯೋಲಿ. ಥ್ಯಾಂಕ್ ಯು.